ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 64ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಅನಿವರ್ತಿ ನಿವೃತ್ತಾತ್ಮ ಸಂಕ್ಷೇಪ್ತಾಕ್ಷೇಮಕೃಚ್ಛಿವಃ ಶ್ರೀವತ್ಸವಕ್ಷಾ ಶ್ರೀವಾಸಃ ಶ್ರೀಪತಿ ಶ್ರೀಮತಾಂವರಃ. ಭಗವಂತ ಅನಿವರ್ತಿ, ಕದಾಪಿ ನ ನಿವರ್ತತೆ ಇತಿ ಅನಿವರ್ತಿ, ಎಂದೂ ಕೂಡ ತಡೆಯಲ್ಪಡುವುದಿಲ್ಲ, ನಿವರ್ತನವಾಗುವುದಿಲ್ಲ. ಆದ್ದರಿಂದ ಭಗವಂತನನ್ನು ಅನಿವರ್ತಿ ಅಂತ ಕರಿತೇವೆ. ಇನ್ನೊಂದು ಅರ್ಥ ಸತ್ಯಸಂಧ ತೀರ್ಥರು ತಿಳಿಸುವಂತಹದ್ದು ಅನೀಷು ವರ್ತತೆ ಇತಿ ಅನಿವರ್ತಿ ಅಂತ. ಅನ ಅಂದರೆ ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರ ದಾಸರು ಅನಿಗಳು. ಅನೀಷು ಮುಖ್ಯ ಪ್ರಾಣ ದಾಸೇಶು ವರ್ತತೆ ಇತಿ ಅನಿವರ್ತಿ. ಮುಖ್ಯ ಪ್ರಾಣದೇವರನ್ನು, ಹನುಮಂತ ದೇವರನ್ನು, ಭೀಮಸೇನ ದೇವರನ್ನು, ಶ್ರೀಮದಾಚಾರ್ಯರನ್ನು ಒಪ್ಪುವಂತಹ, ಅವರ ತತ್ವಗಳನ್ನು ಒಪ್ಪುವಂತಹ, ಅದರ ಉಪಾಸನೆ ಮಾಡುವಂತಹ ಅವರ ದಾಸರಾದಂತಹ ಜನರ ಬಳಿಯಲ್ಲಿ ಯಾವಾಗಲೂ ಭಗವಂತ ಇರುತ್ತಾನೆ. ನಾವು ರಾಮಾಯಣದ ಸುಂದರಕಾಂಡದ ಕಥೆಯಲ್ಲಿ ಕೇಳುತ್ತೇವೆ. ಅದರ ನಿರ್ಣಯವನ್ನು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಮಾಡಿದಾಗ ಅಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಸುಗ್ರೀವನನ್ನು ಯಾಕೆ ಭಗವಂತ ಒಪ್ಪಿಕೊಂಡು ಅವನ ಬಳಿಗೆ ಬಂದ? ಭಗವಂತ ಸುಗ್ರೀವನ ಜೊತೆಗೆ ಯಾರಿದ್ರು ಅಂತ ನೋಡಿದ್ನಂತೆ. ಹನುಮಂತ ದೇವರಿದ್ದರು. ಓಹೋ, ಹನುಮಂತ ದೇವರು ಸುಗ್ರೀವನ ಒಟ್ಟಿಗಿದ್ದಾರಂತಂದರೆ ಸುಗ್ರೀವನನ್ನು ನಾನು ಒಪ್ಪಬೇಕು ಅಂತ. ತಾತ್ಪರ್ಯ, ಮುಖ್ಯ ಪ್ರಾಣದೇವರ ದಾಸರ ಬಳಿ ಭಗವಂತ ಇರ್ತಾನೆ. ಯಾಕೆಂದರೆ ಮುಖ್ಯ ಪ್ರಾಣದೇವರ ಮೇಲೆ ಪರಮಾತ್ಮನಿಗೆ ಅಷ್ಟು ಪ್ರೀತಿ ಅಂತ. ಈ ವಿಚಾರಕವಾಗಿ ನಿರ್ಣಯದಲ್ಲಿ ಒಂದು ಮಾತು ಬರ್ತದೆ. ಸುಗ್ರೀವ ಸೂರ್ಯನ ಅವತಾರ. ತ್ರೇತಾಯುಗದಲ್ಲಿ ಸೂರ್ಯ ಸುಗ್ರೀವನಾಗಿ ಬಂದು ಹನುಮಂತ ದೇವರ ಪರವಾಗಿ ಇದ್ದ. ಹೀಗಾಗಿ ಭಗವಂತ ಸುಗ್ರೀವನನ್ನು ರಕ್ಷಣೆ ಮಾಡಿದ. ಇಂದ್ರ ವಾಲಿಯಾಗಿ ಇದ್ದು ಹನುಮಂತ ದೇವರ ವಿರೋಧ ಮಾಡಿದ್ದ. ಹೀಗಾಗಿ ಹನುಮಂತ ದೇವರ ವಿರುದ್ಧನಾದ ಇಂದ್ರನ ಅವತಾರವಾದ ವಾಲಿಯನ್ನು ಸಂಹಾರ ಮಾಡಿದ. ಅದೇ ಮುಂದೆ ದ್ವಾಪರ ಯುಗದಲ್ಲಿ ಭಗವಂತ ಕೃಷ್ಣನಾಗಿ ಬಂದ. ಭೀಮಸೇನ ದೇವರು ಮುಖ್ಯ ಪ್ರಾಣದೇವರ ಅವತಾರರು. ಆ ಭೀಮಸೇನ ದೇವರ ಪರವಾಗಿ ಇಂದ್ರನ ಅವತಾರವಾದ ಅರ್ಜುನ ಇದ್ದ. ಭೀಮಸೇನ ದೇವರ ವಿರುದ್ಧವಾಗಿ ಸೂರ್ಯನ ಅವತಾರವಾದ ಕರ್ಣ ವಿರುದ್ಧ ಪಾಳಯದಲ್ಲಿ ಇದ್ದ. ಕೃಷ್ಣ ಕರ್ಣನನ್ನು ಒಪ್ಪಿಕೊಳ್ಳಲಿಲ್ಲ. ಇಂದ್ರನ ಅವತಾರವಾದ ಅರ್ಜುನನನ್ನು ಒಪ್ಪಿ ಅವನ ಸಾರಥ್ಯ ಮಾಡಿದ ಅಂತ ಕೇಳುತ್ತೇವೆ. ಸೂರ್ಯನಾಗಲಿ ಇಂದ್ರನಾಗಲಿ ಯಾವುದೇ ದೇವತೆಯಾಗಲಿ ಮುಖ್ಯ ಪ್ರಾಣದೇವರ ತತ್ವವನ್ನು ಒಪ್ಪಿ ಅವರ ಪಾಳಯದಲ್ಲಿ ಇದ್ದರೆ ಅಂತಹವರನ್ನು ಸಲಹುತ್ತಾನೆ, ರಕ್ಷಣೆ ಮಾಡುತ್ತಾನೆ. ಆದ್ದರಿಂದ ಭಗವಂತ ಅನೀಷು ವರ್ತತೆ ಇತಿ ಅನಿವರ್ತಿ. ನಿವೃತ್ತಾತ್ಮ. ನಿವೃತ್ತ ಆತ್ಮಾನಃ ಜೀವಾಃ ಪ್ರಲಯೇ ಯಸ್ಮಾತ್ ಇತಿ ನಿವೃತ್ತಾತ್ಮ.
ಆತ್ಮ ಅನ್ನುವ ಶಬ್ದಕ್ಕೆ ಜೀವ ಅಂತ ಒಂದು ಅರ್ಥ. ಜೀವರೆಲ್ಲರನ್ನ ಪ್ರಳಯ ಕಾಲದಲ್ಲಿ ನಿವರ್ತನ ಮಾಡುತ್ತಾನೆ, ಅವರು ನಿವೃತ್ತರಾಗುವಂತೆ ಮಾಡುತ್ತಾನೆ. ಆದ್ದರಿಂದ ಯಾವ ಭಗವಂತ ಪ್ರಳಯದಲ್ಲಿ ಎಲ್ಲವನ್ನ ನಾಶ ಮಾಡಿ ಆ ಎಲ್ಲ ಜೀವರನ್ನು ತನ್ನ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅವರನ್ನು ತನ್ನ ಹೊಟ್ಟೆಯಲ್ಲಿ ಇರಿಸಿಕೊಳ್ಳುತ್ತಾನೋ ಅಂತಹ ಭಗವಂತ ನಿವೃತ್ತಾತ್ಮ ಅಂತ ಅನ್ನಿಸಿಕೊಳ್ಳುತ್ತಾನೆ. ಆತ್ಮ ಅನ್ನೋದಕ್ಕೆ ಮನಸ್ಸು ಅಂತ ಒಂದು ಅರ್ಥ ಮಾಡಿದರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತನ್ನುವ ತೈತ್ತರೀಯ ಶ್ರುತಿ ಉದಾಹರಣೆ ಮಾಡಿಕೊಂಡಾಗ ನಿವೃತ್ತ ಆತ್ಮಾನಃ ಮನಾಂಸಿ ಯಸ್ಮಾತ್ ಇತಿ ನಿವೃತ್ತಾತ್ಮ. ಮನಸ್ಸಿಗೆ ಮಾತಿಗೆ ಗೋಚರನಾಗದೇ ಇರುವ, ಸಿಗದೇ ಇರುವ ಭಗವಂತ ನಿವೃತ್ತಾತ್ಮ ಅಂತ ಅನ್ನಿಸಿಕೊಳ್ಳುತ್ತಾನೆ. ಸಂಕ್ಷೇಪ್ತ, ಸಮ್ಯಕ್ಷೇಪ್ತ, ಎಲ್ಲೆಲ್ಲಿ ಯಾರ್ಯಾರನ್ನು ಹುಟ್ಟಿಸಬೇಕೋ ಅವರೆಲ್ಲರನ್ನ ಚೆನ್ನಾಗಿ ಅಲ್ಲಲ್ಲಿ ಎಸೆಯುವ, ಅವರವರ ಕರ್ಮಕ್ಕನುಗುಣವಾಗಿ ಅವರವರು ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲಿ ಅವರನ್ನು ದೂಡುವ ಭಗವಂತ ಸಂಕ್ಷೇಪ್ತ ಅಂತ ಅನ್ನಿಸಿಕೊಳ್ಳುತ್ತಾನೆ. ರಾಮಾಯಣದಲ್ಲಿ ಇದೇ ವಾಲಿಯ ಪ್ರಸಂಗ ಬಂದಾಗ ವಾಲಿ ದುಂದುಭಿ ಎನ್ನುವನನ್ನು ಸಂಹಾರ ಮಾಡಿ ಎಸೆದಿರುತ್ತಾನೆ. ಅವನ ಶರೀರ ಅಲ್ಲಿ ಬಿದ್ದಿರುತ್ತದೆ, ಅದನ್ನು ಕೇವಲ ತನ್ನ ಅಂಗುಷ್ಟದಿಂದ ದೂರದಲ್ಲಿ ಎಸಿತಾನೆ ಭಗವಂತ. ಸಮ್ಯಕ್ ಕ್ಷೇಪ್ತ, ಅಂಗುಷ್ಠೇನ ದುಂದುಭಿ ಶರೀರಸ್ಯ ದೂರೇ ಕ್ಷೇಪ್ತ ಸಮ್ಯಕ್ ಶರಕ್ಷೇಪ್ತ, ಚೆನ್ನಾಗಿ ಬಾಣವನ್ನು ಎಸಿತಾನೆ. ಆದ್ದರಿಂದ ಭಗವಂತ ಸಂಕ್ಷೇಪ್ತ ಅಂತ ಅನ್ನಿಸಿಕೊಂಡಿದ್ದಾನೆ. ಕ್ಷೇಮಕೃತ, ಎಲ್ಲರಿಗೆ ಕ್ಷೇಮವನ್ನು ಮಾಡುತ್ತಾನೆ ಭಗವಂತ. ಇಲ್ಲದೇ ಇರುವುದನ್ನು ಕೊಡುತ್ತಾನೆ, ಇದ್ದದ್ದನ್ನು ರಕ್ಷಣೆ ಮಾಡುತ್ತಾನೆ ಅನ್ನುವುದಕ್ಕಾಗಿ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಗೀತೆಯಲ್ಲಿ ತಾನೇ ಸ್ವತಃ ಹೇಳಿದ್ದು. ತನ್ನನ್ನು ಅನನ್ಯವಾಗಿ ಚಿಂತನೆ ಮಾಡುವ ಭಕ್ತರ ಯೋಗಕ್ಷೇಮ ಇದು ನನ್ನ ಜವಾಬ್ದಾರಿ ಅಂತ ಪರಮಾತ್ಮ ಹೇಳಿದ್ದಾನೆ. ಕ್ಷೇಮಂ ಕರೋತಿ ಇತಿ ಕ್ಷೇಮಕೃತ. ಶಿವ, ಶಿವ ಅನ್ನೋದಕ್ಕೆ ಮಂಗಲ ಅಂತ ಒಂದು ಅರ್ಥ. ಸುಖಾತ್ಮಕತ್ವಾತ್ ಶಿವ, ಭಗವಂತ ಸುಖಸ್ವರೂಪನಾಗಿದ್ದಾನೆ. ಸತ್ಯಜ್ಞಾನ ಸುಖಸ್ವರೂಪಂ ಆ ಪರಮಾತ್ಮ. ಅಂತಹ ಸುಖಸ್ವರೂಪನಾದ ಪರಮಾತ್ಮ ಶಿವ. ಶಿನಃ, ಶ ಅಂದರೆ ಸುಖ, ಸುಖ ಉಳ್ಳವರು ಶಿ ಅಂದರೆ ಮುಕ್ತರು. ಶಿನಃ ಮುಕ್ತರನ್ನು ತಾನ್ ವರ್ತಯತಿ ಅವರನ್ನು ಮುನ್ನಡೆಸ್ತಾನೆ, ಅವರ ಮೇಲೆ ಹಿಡಿತವನ್ನು ಇಟ್ಟುಕೊಂಡಿದ್ದಾನೆ ಅನ್ನುವುದಕ್ಕಾಗಿ ಶಿವ ಇದು ಭಗವಂತ. ಸ್ವಯಂ ಮಂಗಲ, ನೋಡಿದವರಿಗೆ ಮಂಗಲ, ಪೂಜೆ ಮಾಡಿದವರಿಗೆ ಮಂಗಲ, ಮಂಗಲರಾದ ಮುಕ್ತರನ್ನು ತನ್ನ ಅಧೀನದಲ್ಲಿರಿಸಿಕೊಂಡಿದ್ದಾನೆ. ಆದ್ದರಿಂದ ಶಿವ ಇದು ಭಗವಂತನ ಹೆಸರು. ಶ್ರೀವತ್ಸ ವಕ್ಷಾಹ, ಶ್ರಿಯಾಯುಕ್ತ ವತ್ಸ ಶ್ರೀವತ್ಸ, ಶ್ರೀದೇವಿಯಿಂದ ಕೂಡಿದ ಒಂದು ಮಹತ್ವವಾದ ಲಕ್ಷಣ ಅದು ಶ್ರೀವತ್ಸ ಅಂತ. ಇದು ಭಗವಂತನ ವಕ್ಷ, ಎದೆಯ ಭಾಗದಲ್ಲಿ ಇದೆ. ಇದು ಯಾರ ಬಳಿಯೂ ಇಲ್ಲದೆ ಇರುವಂತಹ ಪರಮಾತ್ಮನಲ್ಲಿ ಇರುವ ಒಂದು ಅಪೂರ್ವವಾದ ಲಕ್ಷಣ. ಅಂತಹ ಅಪೂರ್ವವಾದ ಲಕ್ಷಣವನ್ನು ಶ್ರೀವತ್ಸ ವಕ್ಷ ಆಗಿ ಭಗವಂತ ಅದನ್ನು ಉಳ್ಳವನಾಗಿದ್ದಾನೆ. ತನ್ನ ಎದೆಯಲ್ಲಿ ಲಕ್ಷ್ಮೀದೇವಿಯನ್ನು ಧಾರಣ ಮಾಡಿರುವ ಆ ಶ್ರೀವತ್ಸ ಲಾಂಛನನಾಗಿದ್ದಾನೆ ಪರಮಾತ್ಮ. ಆದ್ದರಿಂದ ಶ್ರೀವತ್ಸ ವಕ್ಷ ಇದು ಭಗವಂತನ ಹೆಸರು. ಶ್ರೀವಾಸ, ಶ್ರೀದೇವಿ ಶ್ರೀಹಿ ವಸತಿ ಯಸ್ಮಿನ್, ಯಾರ ಎದೆಯಲ್ಲಿ ನಿತ್ಯದಲ್ಲಿ ಆ ಲಕ್ಷ್ಮೀದೇವಿ ವಾಸ ಮಾಡಿದ್ದಾಳೋ, ಯಾರ ಜೊತೆಯಲ್ಲಿ ಲಕ್ಷ್ಮೀದೇವಿ ನಿತ್ಯದಲ್ಲಿ ವಾಸ ಮಾಡಿ ಆ ಪರಮಾತ್ಮನ ಸೇವೆಯನ್ನು ಮಾಡುತ್ತಾ ಇದ್ದಾಳೋ ಅಂತಹ ಲಕ್ಷ್ಮೀದೇವಿಯ ಪತಿಯಾದ ಪರಮಾತ್ಮ ಶ್ರೀವಾಸ. ಶ್ರೀಪತಿ, ಶ್ರಿಯಾ ಪತಿ ಶ್ರೀಪತಿ. ನಮ್ಮಲ್ಲಿರುವ ಹಣ ಅಂತ ತೆಗೆದುಕೊಳ್ಳಿ, ನಮ್ಮಲ್ಲಿರುವ ಜ್ಞಾನ ಅಂತ ತಿಳಿದುಕೊಳ್ಳಿ,
ನಮ್ಮ ಬಳಿ ಏನೇನು ಸಂಪತ್ತಿದೆಯೋ ಆ ಎಲ್ಲ ಸಂಪತ್ತಿನ ಒಡೆಯ ಅದು ಭಗವಂತ ಶ್ರೀಪತಿ. ಲಕ್ಷ್ಮೀದೇವಿ ಅವಳ ಒಡೆಯ, ಶ್ರಿಯಃ ಪತಿ ಶ್ರೀಪತಿ, ಅವಳ ಒಡೆಯ ಪರಮಾತ್ಮ ಶ್ರೀಪತಿಯಾಗಿದ್ದಾನೆ. ಅಂತಹ ಲಕ್ಷ್ಮೀಪತಿಯಾದ ಪರಮಾತ್ಮ ಜಗತ್ತಿನಲ್ಲಿ ಶ್ರೀಮತಾಂ ವರಹ, ಶ್ರೀ ಸಂಪತ್ತು ಅದನ್ನು ಉಳ್ಳವರು ಶ್ರೀಮಂತರು. ಆ ಶ್ರೀಮಂತರೆಲ್ಲರಲ್ಲಿಗೆ ವರ ಅಂದರೆ ಶ್ರೇಷ್ಠನಾದವನು ಪರಮಾತ್ಮ. ನಾವು ಅನೇಕ ಇಂಡಸ್ಟ್ರಿಯಾಲಿಸ್ಟ್ಗಳನ್ನು, ಬಿಸ್ನೆಸ್ಮೆನ್ಗಳನ್ನು, ಆಂಟ್ರಪ್ರನರ್ಸ್ಗಳನ್ನು ನೋಡುತ್ತೇವೆ. ಅವರ ಬಳಿ ಇರುವಂತಹ ಹಣ ಎಲ್ಲೂ ಇಲ್ಲ ಅಂತ ಅಂದ್ಕೊಳ್ಳುತ್ತೇವೆ. ಹೌದು, ಜಗತ್ತಿನಲ್ಲಿ ಪ್ರಾಯ ಎಲ್ಲೂ ನಮಗೆ ತೋರಲಿಕ್ಕಿಲ್ಲ. ಆದರೆ ಭಗವಂತ ಅವರನ್ನೂ ಸೃಷ್ಟಿ ಮಾಡಿದ್ದಾನೆ. ಅವರ ಬಳಿ ಇರುವ ಹಣ ಏನಿದೆಯಲ್ಲ, ಆ ಹಣಕ್ಕೆ ಅಭಿಮಾನಿಯಾದ ಕುಬೇರನನ್ನು, ಮುಖ್ಯವಾಗಿ ಲಕ್ಷ್ಮೀದೇವಿಯನ್ನು ನಿಯಂತ್ರಣ ಮಾಡುವವನಾಗಿದ್ದಾನೆ. ಆ ಲಕ್ಷ್ಮೀದೇವಿಯೂ ಕೂಡ ಆ ಭಗವಂತನ ಅಧೀನಳಾಗಿ ಇದ್ದಾಳೆ. ಶ್ರೀಹಿ ಯತ್ ಕಟಾಕ್ಷ ಬಲವತಿ. ಅಂತಹ ಶ್ರೀಮತಾಂ ಏನೇನು ಹಣವಂತರಿದ್ದಾರೋ ಅವರೆಲ್ಲರಲ್ಲಿ ಶ್ರೇಷ್ಠ ನಮ್ಮ ಭಗವಂತ. ಶ್ರೀಮತಾಂ, ಶ್ರೀ ಅನ್ನೋದಕ್ಕೆ ಗುಣವಂತರಾದಂಥವರಲ್ಲಿಯೇ ಶ್ರೇಷ್ಠ ನಮ್ಮ ಭಗವಂತ. ಆದ್ದರಿಂದ ಶ್ರೀಮತಾಂ ವರಹ. ಇಂತಹ ಶ್ರೀ ಅನ್ನೋದಕ್ಕೆ ಜ್ಞಾನ ಅಂತ ಒಂದರ್ಥ. ಜ್ಞಾನಿ ಶ್ರೇಷ್ಠರಾದಂಥವರಲ್ಲಿ ಏನೇ ಶ್ರೇಷ್ಠ ಅದು ಪರಮಾತ್ಮ. ಹೀಗೆ 10 ಅರ್ಥಗಳನ್ನು ಮಾಡಲಿಕ್ಕೆ ಅವಕಾಶಗಳುಂಟು. ಅಂತಹ ಶ್ರೀಮತಾಂ ವರಹ ಭಗವಂತ. ಈ ರೀತಿಯಾಗಿ ಅನಿವರ್ತಿ, ನಿವೃತ್ತಾತ್ಮ, ಸಂಕ್ಷೇಪ್ತ, ಕ್ಷೇಮಕೃತ, ಶಿವ, ಶ್ರೀವತ್ಸವಕ್ಷಾಃ, ಶ್ರೀವಾಸಃ, ಶ್ರೀಪತಿ, ಶ್ರೀಮತಾಂ ವರಹ ಎಂಬುವ 9 ನಾಮಗಳಿಂದ ಸ್ತುತ್ಯನಾದ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.